Say hi. Hi. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ದಿ ಎಚ್ ಕೆ ಯೂಟ್ಯೂಬ್ ಚಾನಲ್. ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದೇ ಫಸ್ಟ್ ವಿಡಿಯೋ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವುದ್ರಲ್ಲಿ ಹೋಗಿದ್ವಿ, ಅಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಬಾವ 1 ಮಂತ್ ಹಿಂದೆನೇ ಟ್ರೈನ್ ಬುಕ್ ಮಾಡಿದ್ರು, AC ಸ್ಲೀಪರ್ ಕೋಚ್. ಟ್ರಾನ್ಸಿಷನ್ ರೀಲ್ಸ್ ಮಾಡಬೇಕು ಅಂತ ರೈಲ್ವೆ ಸ್ಟೇಷನಲ್ಲೇ ರೀಲ್ಸ್ ಮಾಡಿದ್ವಿ. ಟ್ರೈನ್ ಹೊರಟು ಬುಧವಾರ ಸಂಜೆ 4 ಗಂಟೆಗೆ. ಟ್ರೈನಲ್ಲಿ ಹೋದ್ವಿ, ಸೆಲ್ಫೀಸ್ ತಕ್ಕೊಂಡ್ವಿ. ಬಾಗಿಲು ಕಡೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಕೂತ್ಕೊಂಡ್ವಿ. ನಾವು ಕೂತಿರೋದು ನೋಡಿ ಚಾರ್ವಿನೂ ಬಂದ. 4 ಜನ ಅಲ್ಲೇ ಸೆಲ್ಫೀಸ್ ತಕ್ಕೊಂಡ್ವಿ. ಟ್ರೈನಲ್ಲಿ ನಗಾಡ್ಕೊಂಡು ಮಾತಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಜರ್ನಿ ಮಾಡ್ತಾಯಿದ್ವಿ. ಅಲ್ಲೇ ನಿಪ್ಪಟ್ಟು ಬಂದಿತ್ತು, ನಿಪ್ಪಟ್ಟು ಕೂಡ ತಗೊಂಡ್ವಿ. ಲೂಡೋ ಸ್ಟಾರ್ಟ್ ಮಾಡಿದ್ವಿ. ರೆಡ್ ಕಡಿಬೇಕು ನೋಡಿ 4 ಮನೆಯಲ್ಲಿ ಚಾರ್ವಿಂದು ಕಾಯಿ ಕಡಿದ್ರೆ ಸಾಕು ಹತ್ತು ಬಿಡ್ತಿದ್ದ. ಅವನ್ನ ಸಮಾಧಾನ ಮಾಡಿಸಿ ಮತ್ತೆ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ವಿ. Say hi. Hi. ಸ್ಲೀಪಿಂಗ್ ಟೈಮ್ ಆಯಿತು, ಮಲ್ಕೊಂಡ್ವಿ. ನಾನು ಚಾರ್ವಿನ್ ಮಾತಾಡ್ತಾ. ಗುರುವಾರ ಬೆಳಗಿನ ಜಾವನೇ ಮಂತ್ರಾಲಯ ರೋಡಿಗೆ ಹೋದ್ವಿ ಟ್ರೈನಲ್ಲಿ. ಒಂದು 3 ಗಂಟೆ ಆಗಿತ್ತು. ಅಲ್ಲಿ ಎಷ್ಟು ಜನ ಅಂದರೆ ಗುರುವಾರ ಅಲ್ವಾ, ಅದಕ್ಕೆ ತುಂಬ ಜನ. ರಾಯರ ವಾರ ಅಲ್ವಾ ಅದಕ್ಕೆ. ರೈಲ್ವೆ ಸ್ಟೇಷನಿಂದ ಮಠಕ್ಕೆ 16 ಕಿಲೋಮೀಟರ್ ಇದೆ. ಹಾಗಾಗಿ ಅಲ್ಲಿ ಟ್ಯಾಕ್ಸಿಗಳಿರುತ್ತೆ, ಆಟೋಗಳಿರುತ್ತೆ. ರೈಲ್ವೆ ಸ್ಟೇಷನ್ನ ಹೊರಗಡೆಯಿಂದ ನೋಡೋಕ್ಕೆ ಮಠದ ಥರನೇ ಕನ್ಸ್ಟ್ರಕ್ಷನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ಭಾವ ಕಾರ್ ಬುಕ್ ಮಾಡಿದರು, ಕಾರಲ್ಲೇ ಹೊರಟ್ವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ದರ್ಶನ ಮಾಡೋಣ ಅಂತ. ಫ್ರೆಶ್ ಅಪ್ ಎಲ್ಲ ಆಯಿತು. ಬೆಳಗ್ಗೆನೇ ರಾಯರ ದರ್ಶನ ಮಾಡಬೇಕು ಅಂತ 6 ಗಂಟೆಗೆ ರೂಮಿಂದ ಮಠ ಕಡೆಗೆ ಹೊರಟ್ವಿ. ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಹಾಗಾಗಿ ನಮ್ಮ ಭಾವ ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ರು. ಹಾಗಾಗಿ ಬೇಗ ದರ್ಶನ ಆಯಿತು. ನಮಗಂತೂ ಬೇಗ 7:30 ಅಷ್ಟರಲ್ಲೇ ದರ್ಶನ ಆಯಿತು. ಗಂಡು ಮಕ್ಕಳು ಏನಿರ್ತಾರಲ್ವ, ಅವರು ಬನಿಯನ್ ಶರ್ಟ್ ಏನೂ ಹಾಕ್ಕೊಳ್ಳೋ ಆಗಿಲ್ಲ, ಹಾಗೆ ದರ್ಶನ ಮಾಡಬೇಕಾಗುತ್ತೆ. ಬಟ್ ನಮ್ಗೆ ಬೇಗ ಆಯಿತು ದರ್ಶನ. ಬಟ್ ಇಲ್ಲಿ ಮಂತ್ರಾಕ್ಷತೆ ತೀರ್ಥ ಇಸ್ಕೊಳ್ಳೋ ಅಷ್ಟರಲ್ಲೇ ಲೇಟ್ ಆಗೋಯಿತು. ಕೊನೆಗೂ ಮಂತ್ರಾಕ್ಷತೆಯನ್ನು ಇಸ್ಕೊಂಡ್ವಿ. ತುಂಬ ತಿಂಗಳಿಂದ ರಾಯರ ಮಠಕ್ಕೆ ಹೋಗಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಇಲ್ಲಿ ಹಾಸನಲ್ಲಿ ಪ್ರತಿ ಗುರುವಾರ ನಾನು ಹೋಗ್ತಾ ಇದ್ದೆ. ಅಲ್ಲಿ ಕೇಳ್ಕೊಳ್ತಿದ್ದೆ, ನಿಮ್ಮನ್ನು ನೋಡಬೇಕು, ಕರೆಸ್ಕೊಳ್ಳಿ ಅಂತ. ನಾವು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗಲ್ಲ, ಅದರದ್ದೇ ಆದ ಟೈಮ್ ಬರಬೇಕು. ಆಗ ರಾಯರೇ ನಿಮ್ಮನ್ನು ಕರೆಸ್ಕೋತಾರೆ, ಆಗ ಮಾತ್ರ ನೀವು ಹೋಗೋಕ್ಕಾಗುತ್ತೆ. ಗುರುವಾರ ಆಗಿರೋದ್ರಿಂದ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಪಲ್ಲಕ್ಕಿ ಸೇವೆ ಮಾಡಿರೋರು ಅಲ್ಲಿ ಇರ್ತಾರೆ. ಅಲ್ಲಿ ಸುತ್ತಮುತ್ತ ಹಗ್ಗ ಕಟ್ಟಿರ್ತಾರೆ, ಯಾಕಂತಂದರೆ ಭಕ್ತಾದಿಗಳು ಬಂದು ರಶ್ ಆಗಿಬಿಡ್ತಾರೆ, ನುಗ್ಗಿಬಿಡ್ತಾರೆ ಅಂತ. ಗುರುವಾರ ಹೋಗಿರೋದ್ರಿಂದ ಪಲ್ಲಕ್ಕಿ ಉತ್ಸವ ನೋಡುವ ಭಾಗ್ಯ ಕೂಡ ನಮಗೆ ಸಿಕ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಉತ್ಸವ ನೋಡಿಕೊಂಡು 3 ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಲ್ಲೇ 1-2 ಫೋಟೋಸ್ಗಳು ತಗೊಳ್ಳೋಣ ಅಂತ ತಗೊಂಡ್ವಿ. ತುಂಬ ರಶ್ ಇತ್ತು. ಆಮೇಲೆ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಹೊರಗೆ ಟ್ರಾನ್ಸಿಷನ್ ಮಾಡಿರೋ ರೀಲ್ಸ್ ಇತ್ತಲ್ವ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೊರಗಡೆ ಬಂದು ರೀಲ್ಸ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅಲ್ಲಿ ಕಾಮಧೇನು ಇತ್ತು, ಕಾಮಧೇನು ಹತ್ರನೂ ಫೋಟೋಸ್ ತಕ್ಕೊಂಡ್ವಿ. ಊಟಕ್ಕೆ ತುಂಬ ಕ್ಯೂ ಇರೋದ್ರಿಂದ ಲಾಡ್ಜಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬಂದ್ವಿ. ಮತ್ತೆ ಕ್ಯೂ ಇದೆ ಅಂಥದ್ರಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಮಾಡಿಕೊಂಡು ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಕೊಟ್ಟರು. ಮತ್ತು ಅಲ್ಲೊಂದು ಸೆಲ್ಫಿ ತಕ್ಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ. ಮಂತ್ರಾಲಯಕ್ಕೆ ಹೋದ್ಮೇಲೆ ಈ 5 ಪ್ಲೇಸಸ್ ನಿಯರೆಸ್ಟ್ ಇದೆ. ಒಂದು ಏಕಶಿಲಾ ಆಂಜನೇಯ ದೇವಸ್ಥಾನ, ಅಲ್ಲಿಂದ ಅಪರ್ಣಾಚಾರ್ಯರ ಮನೆಗೆ ಹೋದ್ವಿ. ಅಲ್ಲಿಂದ ರಾಯರ ಮನೆ ಬೃಂದಾವನಕ್ಕೆ ಹೋದ್ವಿ. ಅಲ್ಲಿ ರಾಯರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಫೋಟೋಸ್ ತಗೊಂಡ್ವಿ. ಅಲ್ಲಿಂದ ಆಟೋದಲ್ಲಿ ಮತ್ತೆ ರಿಟರ್ನ್ ರೂಮಿಗೆ ಬಂದ್ವಿ. ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಆಗಿತ್ತಲ್ವ, ಇನ್ನೊಂದ್ಸಲ ರಾಯರ ದರ್ಶನ ಮಾಡ್ಕೊಬರೋಣ, ಲೈಟಿಂಗ್ಸ್ ನೋಡ್ಕೊಬರೋಣ ಅಂತ ಮತ್ತೆ ಮಠಕ್ಕೆ ಬಂದ್ವಿ. ಇನ್ನೊಂದ್ಸಲಿನೂ ದರ್ಶನ ಆಯಿತು. ಮತ್ತೆ ಅಲ್ಲಿ ಉತ್ಸವ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಆನೆ ಮೇಲೆ ರಾಯರನ್ನ ಕೂರಿಸಿ ಉತ್ಸವ ಮಾಡ್ತಾಯಿದ್ರು. ಸ್ವರ್ಣ ರಥೋತ್ಸವ, ಗಜವಾಹನ ರಥೋತ್ಸವ, ನವರತ್ನ ರಥೋತ್ಸವ ನಡೆಯುತ್ತೆ. ಪ್ರತಿದಿನ 6:30ಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ.
5 ಸುತ್ತು ಅಥವಾ 3 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ಇದನ್ನು 9,000 ಅಥವಾ 13,000 ಪೇ ಮಾಡಿಬಿಟ್ಟು ಯಾರು ಬೇಕಾದರೂ ರಥೋತ್ಸವ ಮಾಡಿಸ್ಬೋದು. ಇಲ್ಲೇ ಸ್ಟೇ ಆಗ್ತಾ ಇದ್ದೀರಾ, ಅವತ್ತಿಲ್ಲೇ ಉಳ್ಕೋತಾ ಇದ್ದೀರಾ ಅಂತ ಅಂದಮೇಲೆ ಈ ರಥೋತ್ಸವನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಕೂತಿದ್ರೂ ಕೂಡ ರಥ ಬಂದಿದ ತಕ್ಷಣ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ಒಳಗೆ ಬರೋದಕ್ಕಾಗಲಿಲ್ಲ, ರಶ್ ಇತ್ತು ಅಂತ ಅಂದರೆ ಹೊರಗಡೆ ಡಿಸ್ಪ್ಲೇ ಕೂಡ ಹಾಕಿರ್ತಾರೆ, ನೀವು ಅದರಲ್ಲೇ ನೋಡ್ಕೋಬೋದು. ಒಳಗಡೆನೇ ಹೋಗಿ ರಥೋತ್ಸವ ಕಣ್ಣಾರೆ ನೋಡೋದ್ರಿಂದ ತುಂಬ ಒಳ್ಳೆಯದು. ಹೋಗಿ ನೋಡ್ಕೊಂಬಿಟ್ಟು ಬನ್ನಿ. ಹಾಗೆ ಸಂಜೆ ಆಗಿರೋದ್ರಿಂದ ರಥೋತ್ಸವ ಎಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ರಾಯರ ದರ್ಶನ ಮಾಡಲಿಕ್ಕೆ ಹೋದ್ವಿ. ಒಂದೇ ದಿನದಲ್ಲಿ 3 ಸಲ ರಾಯರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಒಂದೆರಡು ಫೋಟೋಸ್ ತಗೊಂಡ್ವಿ. ಅಲ್ಲಿಂದ ಹೊರಟ್ವಿ ರೂಮ್ ಕಡೆಗೆ ಹೋಗುವಾಗ ರಾಮನ ಮೂರ್ತಿ ಅಲ್ಲಿ ಕಾಣಿಸ್ತಾ ಇತ್ತು. ಮಠದಿಂದ ಬರುವಾಗ ರೋಡ್ ಸೈಡ್ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ರು. ತುಂಬ ಅಂಗಡಿಗಳಿದ್ವು. ಅಲ್ಲಿ ನಾನು ಒಂದು ಬ್ಯಾಗ್ ತೊಗೊಂಡೆ. ಅದಾದಮೇಲೆ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತೆ ಮಧ್ಯರಾತ್ರಿ 3 ಗಂಟೆಗೆ ಟ್ರೈನ್ ಇತ್ತು. ಪ್ಯಾಕಪ್ ಮಾಡಿಕೊಂಡು ಹೊರಟ್ವಿ. ಮಠಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗಿ ನೋಡ್ತಾ ಇದ್ದೀವಿ. ತುಂಬ ಜನ ಅಲ್ಲೇ ಸ್ಟೇ ಆಗಿದ್ದರು ಮಠದ ಹತ್ರನೇ. ನೋಡಿದ ತಕ್ಷಣ ನಮಗೇನೆ ಶಾಕ್ ಆಯಿತು, ಇಷ್ಟೊಂದು ಜನ ಸ್ಟೇ ಆಗಿದ್ದಾರಲ್ಲ ಅಂತ. ಎಷ್ಟು ನಂಬಿಕೆ ಇದೆ ಅಲ್ವಾ ರಾಯರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ. ಸುಖ ಇರಲಿ ದುಃಖ ಇರಲಿ, ಸದಾ ನಮ್ಮೊಂದಿಗೆ ರಾಯರು ಇರುತ್ತಾರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.